ರಾಣಿ ನೀರ್ ಕೊಡ್ರಾಣಿ. ತುಂಬಾ ಸೊಂಟ ನೋವು ಆಗ್ತಾ ಇಲ್ಲ, ಎಲ್ಲ ಈ ನನ್ನ ಮಗನಿಂದಾನೆ. ನಿಮ್ಗೂ ಡೆಲಿವರಿ ಆದ್ಮೇಲೆ ಬ್ಯಾಕ್ ಪೇನ್ ಬರ್ತಿದ್ಯಾ? ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಪ್ರೆಗ್ನೆನ್ಸಿನಲ್ಲಿ ರಿಲ್ಯಾಕ್ಸಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇದು ನಿಮ್ಮ ಲಿಗಮೆಂಟ್ಸ್ ಎಲ್ಲಾನು ವೀಕ್ ಮಾಡುತ್ತೆ. ಯಾಕೆ? ಚೈಲ್ಡ್ ಬರ್ತ್ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು. ಎರಡನೇದು, ಪ್ರೆಗ್ನೆನ್ಸಿಗೆ ಮುಂಚೆ ಎಕ್ಸರ್ಸೈಸ್ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ನಿಮ್ಮ ಮಸಲ್ಸ್ ಆಲ್ರೆಡಿ ವೀಕ್ ಇರುತ್ತೆ, ಸೊ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ. ಮೂರನೇದು, ಎದೆ ಹಾಲಲ್ಲಿ ಕ್ಯಾಲ್ಸಿಯಂ ಬರಬೇಕು ಅಂತ ಅಂದ್ಬಿಟ್ಟು ತಾಯಿ ಮೂಳೆಗಳಿಂದ ಕ್ಯಾಲ್ಸಿಯಂ ಬರ್ತಿರುತ್ತೆ, ಸೊ ಮೂಳೆಗಳು ವೀಕ್ ಇರುತ್ತೆ. ಈ ಮೂರು ಕಾರಣಗಳು ಬ್ಯಾಕ್ ಪೇನ್ಗೆ. ಫಸ್ಟ್ ನೀವು ಸರಿ ಮಾಡ್ಕೋಬೇಕಾಗಿರೋದು ನಿಮ್ಮ ಪಾಸ್ಚರ್. ಕೂತ್ಕೊಳ್ಳೋದಿರ್ಬೋದು, ಇಲ್ಲ ನಿಂತ್ಕೊಳ್ಳೋದಿರ್ಬೋದು, ಇಲ್ಲ ಅಂತಾನೆ ಬ್ರೆಸ್ಟ್ ಫೀಡಿಂಗ್ ಪಾಸ್ಚರ್ನ ಸರಿ ಮಾಡ್ಕೊಳ್ಳಿ. ಎರಡನೇದು ಬಂದ್ಬಿಟ್ಟು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಮತ್ತೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ನ ಮಾಡಬೇಕು. ಮೂರನೇದು, ಮೂಳೆಗಳು ಚೆನ್ನಾಗಿ ಸ್ಟ್ರೆಂತ್ ಬರಬೇಕು ಅಂದ್ರೆ ಪ್ರೋಟೀನ್ ರಿಚ್ ಡಯಟ್ ತಗೋಬೇಕು, ಹಾಗೂ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೋಬೇಕು. ಈ ಮೂರು ಮಾಡಿದ್ರೆ ನಿಮ್ಗೆ ಬ್ಯಾಕ್ ಪೇನ್ ರಿಲೀಫ್ ಸಿಗುತ್ತೆ. ನಾನ್ ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ, ಸೆಲ್ಫ್ ಕೇರ್ ಸ್ಟಾರ್ಟ್ ಮಾಡಿ.